ಭಾರತಕ್ಕೆ ಬಾಂಗ್ಲಾದೇಶದ ಹೈಕಮಿಷನರ್ ರಿಯಾಜ್ ಹಮೀದುಲ್ಲಾ ನವದೆಹಲಿಯಲ್ಲಿ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಜೊತೆ ಭೇಟಿ ಮಾಡಿದರು. ಎರಡು ರಾಷ್ಟ್ರಗಳ ಸಂಬಂಧವನ್ನು ಸುಧಾರಿಸಲು ಬಾಂಗ್ಲಾದೇಶ ಭಾರತದ ಬಳಿ ಮಾತನಾಡಲು ಬಂದಿದ್ದಾರೆ. ಹಸೀನಾ ಆಡಳಿತದ ಪತನದ ನಂತರ ಬಾಂಗ್ಲಾದೇಶವನ್ನು ಮೊಹಮ್ಮದ್ ಯೂನುಸ್ ಟೇಕ್ ಓವರ್ ಮಾಡ್ತಾರೆ. ಇವರ ಆಡಳಿತ ಹೇಗೆ ಅಂದರೆ, ಇವರು ಭಾರತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದರು. ಭಾರತದ ಶತ್ರು ರಾಷ್ಟ್ರಗಳಾದಂತಹ ಪಾಕಿಸ್ತಾನ ಹಾಗೂ ಟರ್ಕಿ ಜೊತೆ ಒಂದು ಉತ್ತಮವಾದ ಸಂಬಂಧವನ್ನು ಹೊಂದಲು ಪ್ರಯತ್ನಪಟ್ಟರು. ಇನ್ನು ನೆರೆಯ ರಾಷ್ಟ್ರವಾದ ಭಾರತವನ್ನು ದೂರ ಮಾಡಲು ಪ್ರಯತ್ನಪಟ್ಟಿದ್ದಾರೆ. ಶೇಖ್ ಹಸೀನಾ ಆಗಿರಬಹುದು, ಅದಕ್ಕಿಂತ ಹಿಂದೆ ಆಗಿರುವಂತಹ ಅಲ್ಲಿನ ಪ್ರಧಾನಿ ಇರಬಹುದು. ಆ ಸಂದರ್ಭದಲ್ಲಿ ಭಾರತದ ಜೊತೆ ಯಾವ ರೀತಿ ಒಂದು ಹೊಂದಾಣಿಕೆ ಮಾಡುತ್ತಿದ್ದರು, ಅದನ್ನೆಲ್ಲ ಮೊಹಮ್ಮದ್ ಯೂನುಸ್ ಬಂದ ನಂತರ ಒಂದೇ ಸಮನೆ ಹಾಳು ಮಾಡಿಬಿಟ್ರು. ಭಾರತದ ವಿರೋಧವನ್ನು ಕಟ್ಟಿಕೊಳ್ಳಲು ಶುರು ಮಾಡಿದರು. ಬಾಂಗ್ಲಾದೇಶದಲ್ಲಿರುವ ಹಿಂದೂ ಅಲ್ಪಸಂಖ್ಯಾತರಿಗೆ ಯಾವುದೇ ರಕ್ಷಣೆ ಇರಲಿಲ್ಲ. ಸಂಘರ್ಷ ನಡೆದಾಗ ಕೆಲವು ಹಿಂದೂ ವ್ಯಕ್ತಿಗಳನ್ನು ಹತ್ಯೆ ಕೂಡ ಮಾಡಿದರು. ಭಾರತದ 7 ಸಿಸ್ಟರ್ ಏನು ಕರಿತೀವಿ, ಈಶಾನ್ಯ ಭಾಗವನ್ನು ಬೇರ್ಪಡಿಸ್ತೀವಿ ಅಂತ ಹೇಳಿಕೆ ಕೂಡ ಕೊಟ್ಟಿದ್ದರು. ಬಾಂಗ್ಲಾದೇಶ ಸಮುದ್ರ ರಕ್ಷಕ ಅಂತಲೂ ಒಂದು ಭಾರತ ವಿರುದ್ಧ ಹೇಳಿಕೆ ಕೂಡ ಕೊಡ್ತಿದ್ರು. ಮತ್ತೊಂದು ಕಡೆ ಟರ್ಕಿ ಜೊತೆ ಆಯುಧಗಳನ್ನು ಖರೀದಿಸಲು ಮುಂದಾಗಿದ್ದರು. ಮೊಹಮ್ಮದ್ ಯೂನುಸ್ ಇರುವಾಗಲೇ ಭಾರತದಲ್ಲಿ T20 ವಿಶ್ವಕಪ್ ಆಡಲು ಬಾಂಗ್ಲಾದೇಶ ನಿರಾಕರಿಸಿತು. ಇನ್ನು ಸ್ವಲ್ಪ ಸಮಯ ಮೊಹಮ್ಮದ್ ಯೂನುಸ್ ಆಡಳಿತ ನಡೆಸಿದರೆ ಸಂಬಂಧ ಸಂಪೂರ್ಣವಾಗಿ ಕಳೆದುಕೊಳ್ಳಬೇಕಾಗಿತ್ತು. ಭಾರತಕ್ಕೆ ಪಾಕಿಸ್ತಾನದಂತಹ ಮತ್ತೊಂದು ಶತ್ರು ರಾಷ್ಟ್ರ ಬಾಂಗ್ಲಾದೇಶ ಭಾರತ ಪರಿಗಣಿಸಬೇಕಾಗಿತ್ತು. ಆಗ ಬಾಂಗ್ಲಾದೇಶದಲ್ಲಿ ಎಲೆಕ್ಷನ್ ಆಗುತ್ತೆ. ಹೊಸ ಪ್ರಧಾನಿಯಾಗಿ ತಾರಿಕ್ ರೆಹಮಾನ್ ಅಧಿಕಾರ ಸ್ವೀಕರಿಸುತ್ತಾರೆ. ಇವರು ಭಾರತ ಜೊತೆ ಉತ್ತಮವಾದ ಸಂಬಂಧವನ್ನು ಹೊಂದಲು ಬಯಸುತ್ತಾರೆ. ಪಾಕಿಸ್ತಾನದಿಂದ ಒಂದು ಡಿಸ್ಟೆನ್ಸ್ ಮೇಂಟೈನ್ಸ್ ಮಾಡ್ತಾರೆ. ಇನ್ನು ಭಾರತ ಹಾಗೂ ಬಾಂಗ್ಲಾದೇಶ ನಡುವಿನ ಸಂಬಂಧದಲ್ಲಿ ಬಿರುಕು ಇದ್ದಿದ್ದನ್ನು ಸಂಬಂಧವನ್ನು ಸುಧಾರಿಸಲು ಪ್ರಯತ್ನಪಟ್ಟಿದ್ದಾರೆ. ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧದಿಂದ ಬಾಂಗ್ಲಾದೇಶದಲ್ಲಿ ಇಂಧನಗಳ ಅಭಾವ ಉಂಟಾಗಿದೆ. ಇದನ್ನು ನೀಗಿಸಲು ಭಾರತ 7,000 ಟನ್ ಡೀಸೆಲನ್ನು ಪೂರೈಕೆ ಮಾಡಿದೆ. ಮೈತ್ರಿ ಸೂಪರ್ ಥರ್ಮಲ್ ಪವರ್ ಪ್ರಾಜೆಕ್ಟ್ನಂತಹ ಯೋಜನೆಗಳನ್ನು ಕಾರ್ಯನಿರ್ವಹಿಸಲು ಎರಡು ರಾಷ್ಟ್ರಗಳು ಪರಸ್ಪರ ಸಹಕರಿಸುತ್ತಿದೆ. ಇನ್ನು ಎರಡು ರಾಷ್ಟ್ರಗಳು ಅಗರ್ತಲಾ ಹಾಗೂ ಅಖೌರಾ ರೈಲು ಸಂಪರ್ಕದ ಅಭಿವೃದ್ಧಿ ಮಾಡಲು ಎರಡು ರಾಷ್ಟ್ರಗಳು ಪರಸ್ಪರ ಸಹಕರಿಸಲು ಮುಂದಾಗಿದ್ದಾರೆ. ಇತ್ತೀಚೆಗೆ ಮುಸ್ತಫಿಜುರ್ ರೆಹಮಾನ್ ವಿಚಾರದಲ್ಲಿ ಇರಬಹುದು, ಬಾಂಗ್ಲಾದೇಶ ಭಾರತದಲ್ಲಿ ಆಡಲು ನಿರಾಕರಿಸಿದ ವಿಚಾರ ಇರಬಹುದು, ಅದನ್ನೆಲ್ಲ ಬದಿಗಿಟ್ಟು ಮುಂದೆ ಈ ರೀತಿ ಆಗದಂತೆ ಭಾರತ ಜೊತೆ ಕ್ರಿಕೆಟ್ ಆಟದ ಬಗ್ಗೆ BCCI ಅದರ ಜೊತೆ ಮಾತುಕತೆ ನಡೆಸಲು ಮುಂದಾಗಿದ್ದಾರೆ. ನೋಡುವ ಇವರ ಆಡಳಿತದಲ್ಲಿ ಭಾರತ ಜೊತೆ ಯಾವ ರೀತಿ ಸಂಬಂಧ ಇರಲಿದೆ ಎಂಬುದು.